ನಿನ್ನೆಯಿಂದ ಕೂಡ ಒಂದು ಪ್ರಶ್ನೆ ಮಾಡ್ತಾ ಇದ್ರು. ನಿಜಕ್ಕೂ ನಮ್ಮ ಅಣ್ಣ ಬೇರೆ ಅಂದ್ರೆ ಸಹಕೈದಿಗಳ ಜೊತೆ ಹಲ್ಲೆ ಮಾಡಿದ್ದಾರಾ, ಹೊಡೆದಿದ್ದಾರಾ, ಆ ರೀತಿ ವರ್ತನೆ ಮಾಡ್ತಿದ್ದಾರಾ ನಮ್ಮ ಡಿ ಬಾಸ್ ಅಂತ ಬಹುತೇಕರು ಪ್ರಶ್ನೆ ಮಾಡ್ತಾನೆ ಇದ್ರಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾರಂತೆ. ದರ್ಶನ್ ಜೊತೆ ಇರುವಂತಹ ಸಹಕೈದಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾ ಅಥವಾ ಬ್ಯಾರೆಕ್ ಅನ್ನೇ ಚೇಂಜ್ ಮಾಡಬೇಕಾ ಅನ್ನುವಂಥ ಚಿಂತನೆಯಲ್ಲಿದ್ದಾರೆ. ಬಟ್ ಏನೇ ಹೇಳಿ, ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೆಳವಣಿಗೆ ಹಾಕಿ ಮತ್ತೆ ಜೈಲು ಪಾಲಾದ್ರೂ ಕೂಡ, ಮುದ್ದೆ ಮುರಿತಾ ಇದ್ರು ಕೂಡ ಜೈಲಲ್ಲಿ ದರ್ಶನ್ನ ದೌಲತ್ತು ದಿಮಾಕು ಮಾತ್ರ ಕಡಿಮೆ ಆದಂಗೆ ಕಾಣಿಸಲ್ಲ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂಥ ದರ್ಶನ್ ಮತ್ತೆ ತಮ್ಮ ಹಳೆ ಚಾಳಿಯನ್ನು ಮುಂದುವರಿಸಿದ್ದಾರೆ. ಜೈಲಿನಲ್ಲಿರುವಂಥ ಈ ಒಂದು ಕೊಲೆಯಲ್ಲಿ ತಮಗೆ ಸಹಾಯ ಮಾಡಿದಂಥ, ಕೊಲೆಯಲ್ಲಿ ಪಾತ್ರವಾಗಿದ್ದಂಥ ಆರೋಪಿಗಳಿಗೆ ಚಿತ್ರಹಿಂಸೆ ಕೊಟ್ಟಿರುವಂಥ ವಿಚಾರ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ನಟ ದರ್ಶನ್ ಇನ್ನೂ ಬುದ್ಧಿ ಕಲಿತಂತೆ ಕಾಣುತ್ತಿಲ್ಲ. ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿದೆ. ದರ್ಶನ್ಗೆ ಒಂದು ಕಾಲದಲ್ಲಿ ದೊಡ್ಡ ಅಭಿಮಾನಿಗಳಾಗಿ ಅವರ ಜೊತೆ ಓಡಾಡುತ್ತಿದ್ದವರೇ ಈಗ ಈತನ ಸಹವಾಸವೇ ಬೇಡ ಅಂತಿದ್ದಾರೆ. ಆರೋಪಿ ದರ್ಶನ್ ಜೊತೆ ಒಂದೇ ಸೆಲ್ನಲ್ಲಿರೋ 5 ಆರೋಪಿಗಳಾಗಿರುವ ಅನುಕುಮಾರ್, ಜಗ್ಗಾ, ನಾಗರಾಜ್, ಪ್ರದೋಷ್, ಲಕ್ಷ್ಮಣ್ ಸೆಲ್ನಲ್ಲಿ ಕಾಲ ಕಳೆದಿದ್ದಾರೆ. ಜೈಲಿನ ಫೋಟೋ ಹಾಗೂ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಐಪಿಎಸ್ ಅಧಿಕಾರಿ ಅಂಶುಕುಮಾರ್ ಜೈಲಿನ ಮುಖ್ಯ ಸೂಪರಿಂಟೆಂಡೆಂಟ್ ಆಗಿ ನೇಮಕ ಮಾಡಿತ್ತು. ಐಪಿಎಸ್ ಅಧಿಕಾರಿ ಬರ್ತಿದ್ದಂತೆ ಜೈಲಿನಲ್ಲಿ ಟಫ್ ರೂಲ್ಸ್ ಜಾರಿ ಮಾಡಲಾಗಿದ್ದು, ಇದೇ ವಿಚಾರಕ್ಕೆ ಆರೋಪಿ ದರ್ಶನ್ ಸ್ಥೀಮಿತ ಕಳೆದುಕೊಂಡಿದ್ದಾರಂತೆ. ಈಗಾಗಲೇ ದರ್ಶನ್ ಟಾರ್ಚರ್ಗೆ 2 ಆರೋಪಿಗಳು ಬೇರೆ ಜೈಲ್ಗೆ ಶಿಫ್ಟ್ ಮಾಡಲು ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಆರೋಪಿಗಳು ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಇನ್ನು ಆರೋಪಿ ನಾಗರಾಜ್ನ ಬಿಟ್ಟು ಉಳಿದ ಆರೋಪಿಗಳಿಗೆ ದರ್ಶನ್ ಮಾನಸಿಕ ಹಾಗೂ ದೈಹಿಕ ಹಿಂಸೆ ಕೊಟ್ಟಿರೋದಾಗಿ ಆರೋಪ ಕೇಳಿಬಂದಿದೆ. ಒಂದು ಕಡೆ ದರ್ಶನ್ ಕೊಡ್ತಿರುವಂಥ ಕಾಟ, ಮತ್ತೊಂದು ಕಡೆ ಬೇರೆ ಜೈಲಿಗೆ ಹೋಗುವಂಥ ಅರ್ಜಿ ವಜಾ, ಈ ಎರಡರ ಮಧ್ಯೆ ಸಿಗಾಕೊಂಡಿರುವಂಥ ಅನುಕುಮಾರ್ ನಾನು ಇಲ್ಲೇ ಸಾಯ್ತೀನಿ ಅಂಥೇಳಿ ಸಾಕಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದ ಜೈಲಿನ ಸಿಬ್ಬಂದಿಗಳ ಜೊತೆಗೆ. ಹೀಗಾಗಿ ಜೈಲಿನ ಸಿಬ್ಬಂದಿಗಳು ಯಾವುದೇ ರೀತಿಯಾದಂಥ ಘಟನೆ ನಡೆಯಬಾರ್ದು ಅಂಥೇಳಿ ದರ್ಶನ್ ಇರುವಂಥ ಸೆಲ್ನ ಬಳಿ ಒಂದು CCTVಯನ್ನು ಕೂಡ ಅಳವಡಿಕೆಯನ್ನು ಮಾಡಿದ್ದಾರೆ. ಜೊತೆಗೆ ಆರೋಪಿಗಳನ್ನ ತೀವ್ರವಾಗಿ ಕಟ್ಟೆಚ್ಚರವನ್ನು ವಹಿಸಿರುವಂಥ ಪೊಲೀಸ್ನವರು ಯಾವುದೇ ರೀತಿಯಾದಂಥ ಗಲಾಟೆ ಆಗದ ರೀತಿಯಲ್ಲಿ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಸದ್ಯ ಆರೋಪಿ ದರ್ಶನ್ ಹಾಗೂ ಸಹ ವಿಚಾರಣಾಧೀನ ಕೈದಿಗಳನ್ನ ಶಿಫ್ಟ್ ಮಾಡುವಂತೆ ಚಿಂತನೆ ನಡೆದಿದೆ. ಬ್ಯಾರೆಕ್ನ ಸೆಲ್ ಚೇಂಜ್ ಮಾಡಿಕೊಳ್ಳಬೇಕೋ ಅಥವಾ ಬೇರೆ ಜೈಲಿಗೆ ಶಿಫ್ಟ್ ಮಾಡಿಕೊಳ್ಬೇಕೋ ಅನ್ನೋ ಚಿಂತನೆಯನ್ನ ಜೈಲಿನ ಅಧಿಕಾರಿಗಳು ಚರ್ಚೆ ಮಾಡ್ತಿದ್ದಾರೆ. ಇನ್ನು ಚರ್ಚೆಯ ನಂತರ ಕೋರ್ಟ್ ಮೊರೆ ಹೋಗಲಿದ್ದಾರೆ ಜೈಲಿನ ಅಧಿಕಾರಿಗಳು.